ಸುಮಾರು 70,000 ಎಕರೆ ಆಗ್ತದೆ. 2.5 ಎಕರೆ 1 ಹೆಕ್ಟರ್ ಅಂತ. ನಮ್ಮ ಜಿಲ್ಲೆ ಇವತ್ತು ಬೊಮ್ಮಾಯಿಯವ್ರದ್ದು ದೊಡ್ಡ ಕಾಣಿಕೆ ಐತಿ ನೋಡ್ರಿ. ಕರ್ನಾಟಕ ವೈನ್ಸ್ ಆ್ಯಂಡ್ ದ್ರಾಕ್ಷಾ ಮಂಡಳಿ ಎತ್ತಿತ್ತು. ಅದು ಏನು ಬರೀ ವೈನ್ಸ್ ಹತ್ತಿತ್ತು ಅನ್ನೋಣ. ನಮ್ಗೆ ಕುಡಿದಿಲ್ಲ ನಾವು ವೈನ್ಸ್ ಅದು ಬೇರೆ ಕುಡಿತೀವಿ ನಾವು. ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿ ಅದನ್ನು ದ್ರಾಕ್ಷಾ ಮಂಡಳಿ ಕನ್ವರ್ಟ್ ಮಾಡಿಸಿದ್ವಿ. ಪುಣ್ಯಾತ್ವ ಮೊದಲೇ ಸಲ ಮುಖ್ಯಮಂತ್ರಿ ಆದ ಕೂಡ 35 ಕೋಟಿ ರೂಪಾಯಿ ಕೊಟ್ಟರು. ಈ ಬಜೆಟ್ನಾಗ 100 ಕೋಟಿ ರೂಪಾಯಿ ಕೊಟ್ಟರೆ 141 ಕೋಟಿ ರೂಪಾಯಿ ಇವತ್ತು ದ್ರಾಕ್ಷಿ ಬೆಳೆಗಾರರ ಒಂದು ಭವಿಷ್ಯ ಚೇಂಜ್ ಆಗ್ತದೆ. 140 ಕೋಟಿ ಯಾರಾದರೂ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ದ್ರಾಕ್ಷಾ ಬೆಳೆಗಾರರಿಗೆ ಒಂದು ದೊಡ್ಡ ಮತ ಕೊಟ್ಟಂಥವ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ. ನೀರಾವರಿ ಅಂತೂ ಕಾರಜೋಳ ಸಾಹೇಬ್ರ ಆದ್ಮ್ಯಾಗ ಯಾರು ಹಿಂದಿನವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ನಾ ಹೇಳಕ್ಕೆ ಹೋಗೋದಿಲ್ಲ. ಸುಮ್ಮನೆ ಟೀಕಾ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕೆಲಸ ಇಲ್ಲ ನನಗೆ, ಕೆಲಸ ಭಾಳ ಅದಾವೆ. ಕಾರಜೋಳ ಸಾಹೇಬ್ರ ಮಾತ್ರ ನಾನು ಕೇಳಿದೆ ವಿಧಾನಸಭೆ ಒಳಗೆ, ಏನು ರೀ ಕಾರಜೋಳ ಸಾಹೇಬ್ರ ಈ ರೇವಣಸಿದ್ದೇಶ್ವರ ಯಾವುದೂ ಮಂಜೂರಾತಿಲ್ಲ, ಆಡಳಿತಾತ್ಮಕ ಸುಡುಗಾಡೆ ಏನೂ ಇಲ್ಲ, ನಾ ಮಾಡಿ ನೀ ಮಾಡಿನಲ್ಲಕತ್ತಾರ್ರಿ, ಹೆಂಗೆ ರೀ ಇದೇನು ಖರೆ ಐತೆ ಸುಳ್ಳು ಐತೆ ನಾನು. ಕಾರಜೋಳ ಸಾಹೇಬ್ರು ಹೇಳಿದ್ರೆ ಏನೂ ಆಗಿಲ್ಲ ರೀ ಕೊಡ್ರೆ, ಇನ್ನೂ ಆಗಬೇಕಾಗೈತೆ ಅಂತ ಹೇಳಿದ್ರು. ನಾ ಹೇಳಿದೆ ಕಾರಜೋಳ ಸಾಹೇಬ್ರಿಗೆ, ಎಲ್ಲ ಅಪ್ರೂವಲ್ ತೊಗೊಂಡು ಟೆಂಡರ್ ಕರೆದು ಆಡಳಿತಾತ್ಮಕ ಮಂಜೂರು ಕೊಟ್ಟ ಮ್ಯಾಗೆ ಭೂಮಿ ಪೂಜೆ ಮಾಡಿರಿ, ಎಲ್ಲರೂ ಬೋಗಸ್ ಮಾಡಿದ್ರೆ ನಾನೇ ಧರಣಿ ಕೊಡಿರ್ತೀನಿ ಅಂತ ಹೇಳಿದೆ. ಇವತ್ತು ಅದನ್ನೆಲ್ಲ ಮಾಡ್ಕೊಂಡು ಇವತ್ತು ಬಂದು ಭೂಮಿ ಪೂಜೆ ಏನೋ ಇಲೆಕ್ಷನ್ ಬಂದೈತೆ ಮಾಡ್ಲಕತ್ತಿದ್ದಲ್ಲ ನಾವು ಬಂದಾಗ ಹಿಡಿದು ನೀರಾವರಿ ಸಲುವಾಗಿ ಹೋರಾಟ ಒಬ್ಬರದಲ್ಲ, ನಾ ಮಾಡಿ ನೀ ಮಾಡಿ ಅನ್ನೋದಲ್ಲ. ಎಷ್ಟೋ ರೈತ ಸಂಘದವ್ರು ಇರ್ಬೋದು, ಎಷ್ಟೋ ಪಾಪ ರೈತರು ಅಡ್ಡಾಡ್ತಿದ್ರು. ಮುಳವಾಡಿ ಹತ್ತು ನೀರಾವರಿ ಸುಮಾರು 70,000 ಎಕರೆ ಆಗ್ತದೆ. 2.5 ಎಕರೆ 1 ಹೆಕ್ಟರ್ ಅಂತ. ನಮ್ಮ ಜಿಲ್ಲೆ ಇವತ್ತು ಬೊಮ್ಮಾಯಿಯವ್ರದ್ದು ದೊಡ್ಡ ಕಾಣಿಕೆ ಐತಿ ನೋಡ್ರಿ. ಕರ್ನಾಟಕ ವೈನ್ಸ್ ಆ್ಯಂಡ್ ದ್ರಾಕ್ಷಾ ಮಂಡಳಿ ಎತ್ತಿತ್ತು. ಅದು ಏನು ಬರೀ ವೈನ್ಸ್ ಹತ್ತಿತ್ತು ಅನ್ನೋಣ. ನಮ್ಗೆ ಕುಡಿದಿಲ್ಲ ನಾವು ವೈನ್ಸ್ ಅದು ಬೇರೆ ಕುಡಿತೀವಿ ನಾವು. ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿ ಅದನ್ನು ದ್ರಾಕ್ಷಾ ಮಂಡಳಿ ಕನ್ವರ್ಟ್ ಮಾಡಿಸಿದ್ವಿ. ಪುಣ್ಯಾತ್ವ ಮೊದಲೇ ಸಲ ಮುಖ್ಯಮಂತ್ರಿ ಆದ ಕೂಡ 35 ಕೋಟಿ ರೂಪಾಯಿ ಕೊಟ್ಟರು. ಈ ಬಜೆಟ್ನಾಗ 100 ಕೋಟಿ ರೂಪಾಯಿ ಕೊಟ್ಟರೆ 141 ಕೋಟಿ ರೂಪಾಯಿ ಇವತ್ತು ದ್ರಾಕ್ಷಿ ಬೆಳೆಗಾರರ ಒಂದು ಭವಿಷ್ಯ ಚೇಂಜ್ ಆಗ್ತದೆ. 140 ಕೋಟಿ ಯಾರಾದರೂ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ದ್ರಾಕ್ಷಾ ಬೆಳೆಗಾರರಿಗೆ ಒಂದು ದೊಡ್ಡ ಮತ ಕೊಟ್ಟಂಥವ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ. ನೀರಾವರಿ ಅಂತೂ ಕಾರಜೋಳ ಸಾಹೇಬ್ರ ಆದ್ಮ್ಯಾಗ ಯಾರು ಹಿಂದಿನವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ನಾ ಹೇಳಕ್ಕೆ ಹೋಗೋದಿಲ್ಲ. ಸುಮ್ಮನೆ ಟೀಕಾ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕೆಲಸ ಇಲ್ಲ ನನಗೆ, ಕೆಲಸ ಭಾಳ ಅದಾವೆ. ಕಾರಜೋಳ ಸಾಹೇಬ್ರ ಮಾತ್ರ ನಾನು ಕೇಳಿದೆ ವಿಧಾನಸಭೆ ಒಳಗೆ, ಏನು ರೀ ಕಾರಜೋಳ ಸಾಹೇಬ್ರ ಈ ರೇವಣಸಿದ್ದೇಶ್ವರ ಯಾವುದೂ ಮಂಜೂರಾತಿಲ್ಲ, ಆಡಳಿತಾತ್ಮಕ ಸುಡುಗಾಡೆ ಏನೂ ಇಲ್ಲ, ನಾ ಮಾಡಿ ನೀ ಮಾಡಿನಲ್ಲಕತ್ತಾರ್ರಿ, ಹೆಂಗೆ ರೀ ಇದೇನು ಖರೆ ಐತೆ ಸುಳ್ಳು ಐತೆ ನಾನು. ಕಾರಜೋಳ ಸಾಹೇಬ್ರು ಹೇಳಿದ್ರೆ ಏನೂ ಆಗಿಲ್ಲ ರೀ ಕೊಡ್ರೆ, ಇನ್ನೂ ಆಗಬೇಕಾಗೈತೆ ಅಂತ ಹೇಳಿದ್ರು. ನಾ ಹೇಳಿದೆ ಕಾರಜೋಳ ಸಾಹೇಬ್ರಿಗೆ, ಎಲ್ಲ ಅಪ್ರೂವಲ್ ತೊಗೊಂಡು ಟೆಂಡರ್ ಕರೆದು ಆಡಳಿತಾತ್ಮಕ ಮಂಜೂರು ಕೊಟ್ಟ ಮ್ಯಾಗೆ ಭೂಮಿ ಪೂಜೆ ಮಾಡಿರಿ, ಎಲ್ಲರೂ ಬೋಗಸ್ ಮಾಡಿದ್ರೆ ನಾನೇ ಧರಣಿ ಕೊಡಿರ್ತೀನಿ ಅಂತ ಹೇಳಿದೆ. ಇವತ್ತು ಅದನ್ನೆಲ್ಲ ಮಾಡ್ಕೊಂಡು ಇವತ್ತು ಬಂದು ಭೂಮಿ ಪೂಜೆ ಏನೋ ಇಲೆಕ್ಷನ್ ಬಂದೈತೆ ಮಾಡ್ಲಕತ್ತಿದ್ದಲ್ಲ ನಾವು ಬಂದಾಗ ಹಿಡಿದು ನೀರಾವರಿ ಸಲುವಾಗಿ ಹೋರಾಟ ಒಬ್ಬರದಲ್ಲ, ನಾ ಮಾಡಿ ನೀ ಮಾಡಿ ಅನ್ನೋದಲ್ಲ. ಎಷ್ಟೋ ರೈತ ಸಂಘದವ್ರು ಇರ್ಬೋದು, ಎಷ್ಟೋ ಪಾಪ ರೈತರು ಅಡ್ಡಾಡ್ತಿದ್ರು. ಮುಳವಾಡಿ ಹತ್ತು ನೀರಾವರಿ